ಪರೀಕ್ಷೆಗೆ ತಡವಾಗಿ ಬಂದ ಅಭ್ಯರ್ಥಿಗೆ ನೆರವಾದ ಮಹಿಳಾ ಕಾನ್ಸ್ಟೇಬಲ್. ತಡವಾಗಿ ಬಂದ ಕಾರಣಕ್ಕೆ ಗಾಬರಿಗೊಂಡಿದ್ದ ಪರೀಕ್ಷಾರ್ಥಿ ಈ ವೇಳೆ ಖುದ್ದು ಪ್ರವೇಶ ಪತ್ರ ಪಡೆದು ಪರಿಶೀಲನೆ ನಡೆಸಿದ ಕಾನ್ಸ್ಟೇಬಲ್. ಪರೀಕ್ಷಾ ಕೇಂದ್ರದ ಹೊರಗೆ ಹಾಕಿದ್ದ ಬೋರ್ಡ್ನಲ್ಲಿ ರೂಮ್ ನಂಬರ್, ಸೀರಿಯಲ್ ನಂಬರ್ ಪರಿಶೀಲಿಸಿ ಪರೀಕ್ಷಾರ್ಥಿಗೆ ಮಾಹಿತಿ ನೀಡಲಾಗಿದೆ. ದೊಡ್ಡಬಳ್ಳಾಪುರ ನಗರದ ಪರೀಕ್ಷಾ ಕೇಂದ್ರಗಳಲ್ಲಿ ಕಂಡುಕೊಂಡಂತ ದೃಶ್ಯ. ಗಾಬರಿಯಲ್ಲಿ ಪೆನ್ ಮರೆತು ಬಂದಿದ್ದ ಪರೀಕ್ಷಾರ್ಥಿ ಮತ್ತೋರ್ವ ಸಿಬ್ಬಂದಿ ಬಳಿ ಇದ್ದ ಪೆನ್ ಕೊಡಿಸಿ ಮಹಿಳಾ ಕಾನ್ಸ್ಟೇಬಲ್ ಅವರನ್ನು ಸ್ವಲ್ಪ ಸಮಾಧಾನ ಮಾಡಿದ್ದಾರೆ. ಅಭ್ಯರ್ಥಿ ಮರೆತು ಬಂದಿದ್ದ ಆಧಾರ್ ನೆನಪು ಮಾಡಿರೋದು ಮಹಿಳಾ ಸಿಬ್ಬಂದಿ. ಆಗುತ್ತೆ, ಎಕ್ಸಾಮ್ ಅಂದಾಗ ನರ್ವಸ್ ಆಗ್ತಾರೆ, ಟೆನ್ಷನ್ಸ್ ಆಗ್ತಾರೆ, ಗಾಬರಿ ಆಗ್ಬಿಡತ್ತೆ. ಆಗ ಯಾರು ಒಬ್ಬರು ಸಪೋರ್ಟಿಗೆ ಬೇಕು. ಇಲ್ಲಿ ಆ ಕೆಲಸ ಮಾಡಿದ್ದಾರೆ ಮಹಿಳಾ ಸಿಬ್ಬಂದಿ. ನೋಡಿ, ಇವತ್ತು ಪರೀಕ್ಷೆಗಿತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಅಂತ. ಸ್ವಲ್ಪ ತಡ ಆಗಿದೆ. ಕೆಲವು ಕಡೆಯಲ್ಲಿ ಟ್ರೈನೇ ಇಲ್ಲ ಈ ಹಾಸನ ಈ ಭಾಗದಲ್ಲೆಲ್ಲ. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಷ್ಟಪಟ್ಟು ಬಂದಿದ್ದಾರೆ. ಆಗ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದಕ್ಕೆ ಗಾಬರಿ ಆಗಿದ್ದಾರೆ. ಏನು ಮಾಡಬೇಕು, ಏನು ಕತೆ ಅಂತ. ಪೆನ್ ಬೇರೆ ತಂದಿಲ್ಲ, ಇವಾಗ ಕೊಠಡಿ ನಂಬರ್ಗೆ ಏನು ಗೆತ್ತವೋ ಅಂತ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಆಗ ಅಲ್ಲೇ ಇದ್ದಂಥ ಸಿಬ್ಬಂದಿನೇ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ಟೆನ್ಷನ್ ಆಗಬೇಡಿ, ಕೂಲಾಗಿರಿ, ಆರಾಮಾಗಿ ಎಕ್ಸಾಮ್ ಬರೀರಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಏನಾದರೂ ಇದ್ರೆ ಮಾಧವನದಲ್ಲಿ ರಸ್ತೆ ಅಂತ ಏನಾದರೂ ಇದ್ರೆ ಆಧಾರ್ ತಗೊಂಡು